ಮೊನ್ನೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಹೇಳಿದ್ರು, ಇನ್ನ ಭಾರತೀಯ ಜನತಾ ಪಾರ್ಟಿ ಒಂದು ಕಾರ್ಯಕ್ರಮ ಮಾಡಿ ನಾವು ನೋಡ್ಕೊಳ್ತೀವಿ. ಏನಿದೆ ಒಂದು ರೀತಿ ಮೊಹಮ್ಮದ್ ಬಿನ್ ತೊಗೊಳಕ್ಕಾಗಿದಾರ? ಪಾಕಿಸ್ತಾನ ಪರವಾಗಿ ಮಾತಾಡ್ತೀರಿ, ಯುದ್ಧ ಅನಿವಾರ್ಯ ಇಲ್ಲ ಅಂತ ಹೇಳ್ತೀರಿ. ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಪದ ಬಳಕೆ ಯಾವ ರೀತಿ ಇದೆ? ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಸರ್ಕಾರಕ್ಕೆ ಸರ್ಕಾರ ಬದುಕಿಲ್ಲ, ಸತ್ತೋಗಿದೆ. ಹಿಂದೂಗಳು ವಿರೋಧಿ ಸರ್ಕಾರ, ಸಮಗ್ರ ತನಿಖೆ ಆಗಬೇಕು. ಯಾವ ಯುವಕನ ಹತ್ಯೆ ಆಗಿದೆ ಅವರಿಗೆ ನಾನು ಮೊನ್ನೆನೇ ಹೇಳಿದ್ದೆ, ಇವರು 10 ಲಕ್ಷ ಘೋಷಣೆ ಮಾಡಿದರೆ, ಪಾಲ್ಗಮ್ನಲ್ಲಿ 3 ಜನ ಕರ್ನಾಟಕದಲ್ಲಿ ಹತ್ಯೆ ಆಯ್ತಲ್ಲ, ಅವ್ರಿಗೆ ಬರೀ ಕೇವಲ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಸರ್ಕಾರ ತಲಾ 1 ಕೋಟಿ ಕೊಡ್ಬೇಕಂತ ಹೇಳಿದ್ದೆ. ನೆನ್ನೆ ದಿವಸ ನಮ್ಮ ಸುಹಾಸ್ ಶೆಟ್ಟಿ ಒಬ್ಬ ಹಿಂದೂ ಯುವಕ ಬರ್ಬರ ಹತ್ಯೆ ಆಯ್ತಲ್ಲ, ಇವತ್ತು ನಾವು ಹೇಳ್ತಿದ್ದೀವಿ ದುಷ್ಕರ್ಮಿಗಳಿಗೆ, ಜಿಹಾದಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನನ್ನ ಮಕ್ಕಳು ಇದೇ ರೀತಿ ನೀವು ಆಟ ಆಡ್ತಾ ಇದ್ರೆ ನಿಮ್ಮನ್ನ ಅನಿವಾರ್ಯವಾಗಿ, ನಾವೇನು ಹಿಂದೂಗಳು ಕೈ ಬಳೆ ತೊಟ್ಕೊಂಡಿಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾರನ್ನ ಸುಮ್ಮನೆ ಬಿಡ್ಬೇಕ? ನನ್ನ ಮಕ್ಕಳ, ನಮ್ಮ ಹಿಂದೂ ಯುವಕರನ್ನ ಹತ್ಯೆ ಮಾಡ್ತಿಲ್ಲ. ಇನ್ನು ಮುಂದೆ ನಾವು ನೋಡ್ಕೋತೀವಿ, ನಿಮಗೆ ತಾಕತ್ತಿದ್ರೆ ಬಂದ್ರಿ ಮಕ್ಕಳಂತ ಸವಾಲಾಗ್ತೀವಿ. ಇದು ನಡೆಯಲ್ಲ. ಹಿಂದೂ ವಿರೋಧಿ ಸರ್ಕಾರ, ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ನೀವೆಲ್ಲ ಪಾಕಿಸ್ತಾನಕ್ಕೆ ಹೋಗ್ರಿ. ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತೀರಿ ಸರ್ಕಾರದಲ್ಲಿ, ಪಾಕಿಸ್ತಾನಕ್ಕೆ ಹೋಗ್ರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು.